ಒಟ್ಟಾರೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ನೀಡಿದಂತಹ ಈ ಆದೇಶ ಏನಿದೆ ಮಂಡ್ಯ ಜಿಲ್ಲೆಯ ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗ್ಬಿಟ್ಟಿದೆ. ಯಾಕೆಂದರೆ ಅದನ್ನು ತುಂಬ ನಂಬಿಕೊಂಡಿರ್ತಕ್ಕಂಥ ಜನ ಅವರು. ಡ್ಯಾಮ್ನಲ್ಲಿ ಲಭ್ಯ ಇರತಕ್ಕಂಥ ನೀರಿನ ವಾಸ್ತವಿಕ ಪರಿಸ್ಥಿತಿಯನ್ನು ಅರಿಯದೆ ನೀರು ಹರಿಸೋದಕ್ಕೆ ಸೂಚಿಸಿರ್ತಕ್ಕಂಥದ್ದು ಅನ್ನದಾತರನ್ನು ಸಹಜವಾಗಿ ರೊಚ್ಚಿಗೆಬ್ಸಿದೆ. ಬಂದು ಅಧ್ಯಯನ ಮಾಡಬೇಕಾಗಿತ್ತು, ಆಮೇಲೆ ಆದೇಶ ಕೊಡಬೇಕಾಗಿತ್ತು. ಈಗ KRS ಜಲಾಶಯದಲ್ಲಿ ಸದ್ಯಕ್ಕೆ 12 TMC ನೀರು ಮಾತ್ರ ಇದೆ. ಆದೇಶದ ಪ್ರಕಾರ ತಮಿಳುನಾಡಿಗೆ ನೀರು ಹರಿಸಿದ್ರೆ 4.5 to 5 TMC ನೀರು ಅದರಲ್ಲೇ ಹೊರಟೋಗ್ಬಿಡುತ್ತೆ. ಅಂದರೆ ಪ್ರತಿನಿತ್ಯ 3,500 ಕ್ಯೂಸೆಕ್ ನೀರು ಹರಿಸಬೇಕು ಅಂತ ಹೇಳಿರ್ತಕ್ಕಂಥದ್ದು. ಸೊ ಈಗಾಗಲೇ ಮಂಡ್ಯ ಜಿಲ್ಲೆಯಲ್ಲಿ 83% ಮಳೆ ಕೊರತೆ ಉಂಟಾಗಿದೆ. ಆ ರೈತರ ಜಮೀನಿಗೆ ನೀರಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ. ಹೀಗಾಗಿ ರೈತರು ರೊಚ್ಚಿಗೆದ್ದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ನೋಡಿ. ಪ್ರಾಣ ಕೊಟ್ಟೇವು, ಕಾವೇರಿ ನೀರು ಬಿಡೆವು. ಕಾವೇರಿ ಕೊಳ್ಳದಲ್ಲಿ ಭುಗಿಲೆದ್ದ ರೈತರ ಕಿಚ್ಚು. ನಮಗೆ ಕುಡಿಯೋಕೆ ನೀರಿಲ್ಲದಿದ್ದಾಗ ತಮಿಳುನಾಡು ರೈತರ ಬೆಳೆಗೆ ನೀರು ಬಿಡಬೇಕಾ? ರಕ್ತ ಕೊಟ್ಟೇವು, ಕಾವೇರಿ ನೀರು ಬಿಡೆವು. ಕಾವೇರಿ ನೀರು ನಿರ್ವಹಣಾ ಸಮಿತಿ ಶಿಫಾರಸು ರೈತರ ಪಿತ್ತವನ್ನ ನೆತ್ತಿಗೇರಿಸಿದೆ. ರಾಜ್ಯದಲ್ಲಿ ಮತ್ತೊಮ್ಮೆ ಕಾವೇರಿ ಪರ ಕೂಗು ಮೊಳಗಿದೆ. ತಮಿಳುನಾಡು ವಿರುದ್ಧ ರಸ್ತೆಗಿಳಿದ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 7 ತಾಲೂಕುಗಳಲ್ಲಿ ಈಗಾಗಲೇ ಭೀಕರ ಬರ. ಕಾವೇರಿ ಕೊಳ್ಳದ ರೈತರಿಗೆ ಗಾಯದ ಮೇಲೆ ಬರೆ. ಮಂಡ್ಯದಲ್ಲಿ ರೊಚ್ಚಿಗೆದ್ದ ರೈತರಿಂದ ಹೋರಾಟ. ಕಾವೇರಿ ನೀರು ನಿಯಂತ್ರಣ ಸಮಿತಿ ನೀಡಿದ ಆದೇಶವು ಮಂಡ್ಯ ಜಿಲ್ಲೆಯ ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಡ್ಯಾಂನಲ್ಲಿ ಲಭ್ಯವಿರುವ ನೀರು ವಾಸ್ತವಿಕ ಪರಿಸ್ಥಿತಿಯನ್ನ ಅರಿಯದೆ ನೀರು ಹರಿಸೋಕೆ ಸೂಚಿಸಿರುವುದು ಅನ್ನದಾತ ರೊಚ್ಚಿಗೆಬ್ಬಿಸಿದೆ. ಕೃಷ್ಣರಾಜಸಾಗರ ಜಲಾಶಯದಲ್ಲಿ ಸದ್ಯಕ್ಕೆ ಕೇವಲ 12 TMC ನೀರು ಮಾತ್ರ ಲಭ್ಯ ಇದೆ. ಒಂದು ವೇಳೆ ಮುಂದಿನ 15 ದಿನದಲ್ಲಿ ತಮಿಳುನಾಡಿಗೆ 4.5 TMC ನೀರನ್ನು ಹರಿಸಬೇಕಾಗಿದೆ. ಅಂದರೆ ನಿತ್ಯ 3,500 ಕ್ಯೂಸೆಕ್ ನೀರು ಹೋಗುತ್ತೆ. ಈಗಾಗಲೇ ಮಂಡ್ಯ ಜಿಲ್ಲೆಯಲ್ಲಿ 83% ಮಳೆ ಕೊರತೆ ಉಂಟಾಗಿದ್ದು, ಜಿಲ್ಲೆಯ 7 ತಾಲೂಕುಗಳು ಈಗಾಗಲೇ ಗಂಭೀರ ಪರಿಸ್ಥಿತಿ ಎದುರಿಸ್ತಾ ಇದೆ. ಬೆಂಗಳೂರು, ಮಂಡ್ಯ ಮತ್ತು ಮೈಸೂರು ಭಾಗದಲ್ಲೂ ಕುಡಿಯೋ ನೀರಿಗೂ ತೀವ್ರ ಹಾಹಾಕಾರ ಇದೆ. ಈ ಪರಿಸ್ಥಿತಿ ಮನಗಂಡ ಸಿಎಂ DK ಶಿವಕುಮಾರ್ ಹೊಸ ಬೆಳೆಗಳ ಬಿತ್ತನೆ ಮಾಡದಂತೆ ಈಗಾಗಲೇ ಮನವಿ ಮಾಡಿದ್ದು ಆಗಿದೆ. ಒಂದ್ ಕಡೆ ರಾಜ್ಯದ ರೈತರಿಗೆ ನೀರಿನ ಸಂಕಷ್ಟ ಇದ್ರೆ, ಮತ್ತೊಂದು ಕಡೆ ತಮಿಳುನಾಡಿನ ಬೆಳೆಗೆ ನೀರು ಹರಿಸುವಂತೆ CWRC ಆದೇಶ ಕೊಟ್ಟಿದ್ದು ಕರುನಾಡಿಗೆ ಮರಣ ಶಾಸನವಿದ್ದಂತೆ ಅಂತ ಸ್ಥಳೀಯರು ಕಿಡಿಕಾರಿದ್ದಾರೆ. ಮಂಡ್ಯದಲ್ಲಿ CWRC ಆದೇಶವನ್ನ ವಿರೋಧಿಸಿ ರೈತರು ಮತ್ತೆ ಕನ್ನಡಪರ ಸಂಘಟನೆಗಳು ಹಾಗೂ ಹಿಂದೂಪರ ಸಂಘಟನೆಗಳು ಬೀದಿಗಿಳಿದು ಹೋರಾಟವನ್ನ ತೀವ್ರಗೊಳಿಸ್ತಾ ಇದ್ದಾವೆ. ನಾನು ಇದೀಗ ಮಂಡ್ಯದ ಸಂಜೆ ವೃತ್ತದಲ್ಲಿದ್ದೀನಿ. ಇಲ್ಲಿ ಕನ್ನಡಪರ ಸಂಘಟನೆಗಳು, ಹಿಂದೂಪರ ಸಂಘಟನೆಗಳು ಜೊತೆಗೆ ಒಂದಷ್ಟು ಇತರ ಸಂಘಟನೆಗಳೆಲ್ಲರೂ ಕೂಡ ಇಲ್ಲಿ ಪ್ರತಿಭಟನೆ ಮಾಡಿ ಆಕ್ರೋಶವನ್ನು ವ್ಯಕ್ತಪಡ್ತಿರೋ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಕೂತು ಇಲ್ಲಿ ಆಕ್ರೋಶಗಳನ್ನು ವ್ಯಕ್ತಪಡ್ತಿರೋ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರುವಂತದ್ದು. ಉರುಳಿಯನ್ನ ಹಿಡಿದು ಸರ್ಕಾರ ನಮಗೆ ಭತ್ತ ಮತ್ತೆ ಕಬ್ಬು ಬೆಳೀತಿದ್ದಂತಹ ಜಿಲ್ಲೆಗೆ ಉರುಳಿಯನ್ನ ಕೊಡುಗೆ ನೀಡುತ್ತಾ ಪ್ರಸಂಗ ಬಂದಿದೆ ನಿಟ್ಟಿನಲ್ಲಿ ಕೂಡ ವಿಭಿನ್ನವಾಗಿ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ರೈತರು ಕೂಡ ಹೆದ್ದಾರಿಯಲ್ಲೇ ಕೂತು ಆಕ್ರೋಶವನ್ನು ವ್ಯಕ್ತಪಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದೀವಿ. ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯನ್ನು ತಡೆದು ಇಲ್ಲಿ ರೈತರು ಆಕ್ರೋಶವನ್ನು ವ್ಯಕ್ತಪಡ್ತಾ ಇರುವಂತದ್ದು. ತಮಿಳುನಾಡಿಗೆ ನೀರು ಆದೇಶ ಧಿಕ್ಕರಿಸಿ ರೈತ ಹೋರಾಟ. ಶ್ರೀರಂಗಪಟ್ಟಣದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ. ಮಂಡ್ಯದಲ್ಲಿ ಖಾಲಿ ಬಿಂದಿಗೆ ಹೊತ್ತ ಮಹಿಳೆಯರಿಂದ ಆಕ್ರೋಶ. ತಮಿಳುನಾಡಿಗೆ ನೀರು ಹರಿಸುವ CWRC ಆದೇಶ ಧಿಕ್ಕರಿಸಿ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ರೈತ ಸಂಘಟನೆ ಪ್ರತಿಭಟನೆ ನಡೆಸಿತು. ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಮಾನವ ಸರಪಳಿ ನಿರ್ಮಿಸಿ ಆಕ್ರೋಶ ವ್ಯಕ್ತಪಡಿಸಿದರು. CWRC ಅವೈಜ್ಞಾನಿಕ ತೀರ್ಪು ನೀಡಿದ್ದು, ಇದು ರೈತರು ಮತ್ತು ಜನರಿಗೆ ಮರಣ ಶಾಸನ ಅಂತ ಕಿಡಿಕಾರಿದ್ರು. ನೀರನ್ನ ಬಿಟ್ರೆ ಬೇರೆ ರೀತಿ ತೀವ್ರತರವಾದ ಚಳುವಳಿಗಳನ್ನ ನಾವು ಮಾಡ್ತೀವಿ. ಅದು ನಾವು ರೈತ ಸಂಘ 46 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಈಗಲೂ ತೀವ್ರತರವಾದ ಬಿಡೋದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಮೇಲ್ಮನವಿ ಸಲ್ಲಿಸವ್ರೆ ಬಿಡೋದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದೇನ್ ಮಾಡ್ತಾರೆ ನೋಡ. ಇದು ಯಾವುದೇ ಕಾರಣಕ್ಕೂ ಬಿಡುವಂತ ಸಂದರ್ಭ ಇಲ್ಲ. ಈಗ ಇಡೀ ಕರ್ನಾಟಕದ ಜನಕ್ಕೆ, ಕೆಲವು ಬೆಂಗಳೂರು ಮೈಸೂರು ಇಲ್ಲಿ ಮಂಡ್ಯ ಜಿಲ್ಲೆ ಜನಕ್ಕೆ ನೀರು ಕುಡಿಯೋ ನೀರಿಗೆ ಈಗಿರೋ ನೀರು ಸಾಕಾಗಲ್ಲ. ಏನು ಕಾವೇರಿ ನೀರು ನಿರ್ವಹಣಾ ಮಂಡಳಿ ತಗೊಂಡಿದೆ, ಇದು ಅವೈಜ್ಞಾನಿಕ ತೀರ್ಮಾನ. ಯಾವುದೇ ಕಾರಣಕ್ಕೂ ನೀರನ್ನ ಬಿಡಲಿಕ್ಕೆ ಸರ್ಕಾರ ಮುಂದಾಗಬಾರದು. ಬಿಟ್ರೆ ಮಂಡ್ಯ ಜಿಲ್ಲೆಯ ರೈತರು ಬಹಳ ಪ್ರಾಣ ಕೊಟ್ಟೆವು ಸಹ ನಾವು ನೀರನ್ನು ಕೊಡುವುದಿಲ್ಲ ಅನ್ನೋ ಶಪಥವನ್ನ ನಾವು ನಿರ್ವಹಣೆ ತಾತಾ ಇದೀವಿ. ಇತ್ತ ಮಂಡ್ಯದ ಸಂಜೆ ವೃತ್ತದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆ ಮಾಡಿತು. ಖಾಲಿ ಬಿಂದಿಗೆ ಹೊತ್ತ ಮಹಿಳೆಯರಿಂದ ಆಕ್ರೋಶ ವ್ಯಕ್ತಪಡಿಸಿದ್ರೆ, ತಲೆ ಮೇಲೆ ಕಲ್ಲು ಹೊತ್ತು ಪ್ರತಿಭಟನಾಕಾರರು CWRC ವಿರುದ್ಧ ಘೋಷಣೆ ಕೂಗಿದ್ರು. ತಮಿಳುನಾಡಿನ ಬೆಳೆಗೆ ಹನಿ ನೀರು ಬಿಡಬಾರದು ಅಂತ ಆಗ್ರಹಿಸಿದ್ರು.
ಸರ್, ಕಾವೇರಿ ನೀರು ಬಿಡ್ತಾ ಇರೋದು ಕುಡಿಕ್ ನೀರೇ ಇಲ್ಲ. ನಾಲೆಗಳಿಗೆ ಈಗ 2 ದಿನ 3 ದಿನ ನೀರು ಬಿಟ್ರು, 4 ದಿನ ನೀರು ಬಿಟ್ರು. ಏನೋ ನಾಲೆಗಳು ಯಾವಾಗ ನಿಂತು ನಮಗೂ ಸ್ಟಾಪ್ ಮಾಡೋರೆ, ಎಲ್ಲ ಸ್ಟಾಪ್ ಮಾಡೋರೆ. ತಮಿಳ್ನಾಡಿಗೆ ನೀರು ಹೋದ್ರೆ ಬೆಂಗಳೂರಿನವ್ರು ಏನ್ ಕುಡಿತಾರೆ, ನಮ್ಮ ಹಳ್ಳಿಯವ್ರು ಏನ್ ಕುಡಿತಾರೆ? ಈ ವಿಚಾರದಲ್ಲಿ ಬೆಂಗಳೂರಿನವ್ರು ಏನಾರ ಬೀದಿಗೆ ಬರ್ದ ಹೋದ್ರೆ ಅವ್ರಿಗೆ ತೊಳಕಾಗ್ಲಿ ಕುಡಿಕಾಗ್ಲಿ ಯಾವುದಕ್ಕೂ ನೀರು ಸಿಕ್ಕಲ್ಲ. ಖಂಡಿತವಾಗ್ಲೂ ಎಲ್ಲಾ ನಮ್ಮ ರಾಜ್ಯದವರು ಈ ವಿಚಾರದಲ್ಲಿ ಹೋರಾಟಕ್ಕೆ ಖಂಡಿತ ಬಂದು ನಮ್ಮ ನೀರ ಉಳಿಸ್ಕೋಬೇಕು. ನೀರ್ ಬಂದ್ಮೇಲೆ ನೀರ್ ಕೊಡೋಣ, ನಾವು ತೊಂದರೆ ಅನ್ನೋದಿಲ್ಲ. ಅವರು ನಮ್ಮ ಅಣ್ಣ ತಮ್ಮದಿರೆ. ಈಗ ನೀರಿಲ್ಲ, ನೀರ್ ಕೊಡಲ್ಲ. ನಾವು ರಕ್ತ ಕೊಡ್ತೀವಿ, ನೀರ್ ಕೊಡಲ್ಲ. ಪ್ರಾಣ ಕೊಡ್ತೀವಿ, ನೀರ್ ಕೊಡಲ್ಲ. ಯಾವುದೇ ಕಾರಣಕ್ಕೂ ನೀರ್ ಬಿಡುದೇ ಇಲ್ಲ ಕಡ್ಡಾಯವಾಗಿ, ಏನೇ ಪ್ರಾಣ ಹೋಗ್ಲಿ. ಸರ್ಕಾರಕ್ಕೆ ಈ ಮಾನ ಮರ್ಯಾದೆ ಇದ್ರೆ ಇಲ್ಲಿ ರೈತರು ಸಾಯ್ತಾ ಇದ್ದಾರೆ. ಇದನ್ನ ಈ ಕರ್ನಾಟಕ ಸರ್ಕಾರ ಮೋಸ ಮಾಡಿ ನೀರು ತಗೊಂಡು ಪ್ರವೇಶಿಸಿ ಸರ್, ದಯವಿಟ್ಟು ಹೇಳ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನಾವು ರಕ್ತ ಕೊಟ್ಟು ನೀರು ಕೊಡಿ. ತಮಿಳುನಾಡಿಗೆ ನೀರು ಹರಿಸಿದ್ರೆ ಉಗ್ರ ಹೋರಾಟ. ಸರ್ಕಾರಕ್ಕೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಎಚ್ಚರಿಕೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶದ ವಿರುದ್ಧ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಮಂಡ್ಯದಲ್ಲಿ ಈ ಕುರಿತು ಮಾತನಾಡಿದ ಅವರು, ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರದು. ಒಂದು ವೇಳೆ ನೀರು ಬಿಟ್ರೆ ರಸ್ತೆಗೆ ಧುಮುಕಿ ಉಗ್ರ ಹೋರಾಟ ನಡೆಸ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಕುಡಿಲಿಕ್ಕೂ ನೀರಿಲ್ಲದ ದುಸ್ಥಿತಿ ಇದ್ರೂ ಯಾವ ಮಾನದಂಡದ ಅಡಿ ಮತ್ತು ವಸ್ತುಸ್ಥಿತಿಯನ್ನ ಅರಿಯದೆ ಈ ರೀತಿಯ ಆದೇಶ ಮಾಡ್ತಿದೆ ಅಂತ ಪ್ರಶ್ನಿಸಿದ್ರು. ನಮ್ಮ ಜನರಿಗೆ ಕುಡಿಯೋಕೆ ನೀರಿಲ್ಲ, ಆದರೆ ತಮಿಳುನಾಡವರು ಬೆಳೆಗಳಿಗೆ ನೀರು ಕೇಳ್ತಿದ್ದಾರೆ. ಇದನ್ನ ಪ್ರಾಧಿಕಾರ ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಅಂದ್ರು. ನೀರೇ ಇಲ್ಲ, ನೀರೆಲ್ಲಿ ಬಿಡೋಕ್ಕಾಗತ್ತೆ? ಪ್ರಾಧಿಕಾರ ನಿಜವಾಗ್ಲೂ ಗ್ರೌಂಡಲ್ಲಿ ಏನು ನಡೀತಾ ಇದೆ, ಏನಿದೆ, ಎಷ್ಟಿದೆ ನೀರು, ನಮ್ಗಳಿಗೆ ಎಷ್ಟು ಬೇಕು ಅದನ್ನು ಅರ್ಥ ಮಾಡ್ಕೊಂಡು ಈ ಥರ ಆದೇಶಗಳನ್ನು ಕೊಡ್ತಿದ್ದಾರೋ ಇಲ್ವೋ ಅನ್ನೋದು ನನಗೆ ಡೌಟ್ ಆಗಿದೆ. ಯಾವುದೇ ಕಾರಣಕ್ಕೂ ಇಲ್ಲಿ ನೀರು ಕೊಡೋಕ್ಕಾಗಲ್ಲ. ಬೆಳೆದು ನಿಂತಿರೋ ಬೆಳೆಗಳಿಗೆ ನಮಗೆ ನೀರಿಲ್ಲ. ಭಾಗದ ಜನರೆಲ್ಲರೂ, ಇಡೀ ರೈತರು ಎಲ್ಲ ಜೀವನ ಅದ್ರ ಮೇಲೆ ನಿಂತಿದೆ. ಆದ್ರೂ ಪ್ರಾಧಿಕಾರ ಯಾಕೆ ಈ ಥರ ಇಷ್ಟೊಂದು ಬೇಜವಾಬ್ದಾರಿಯನ್ನು ತೋರಿಸ್ತಾ ಇದೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಪ್ರತಿ ವರ್ಷವೂ ಇದೇ ಥರ ಸಮಸ್ಯೆ. ಕಳೆದ 2015 ಇಸ್ವಿಯಿಂದ 17-18 ವರ್ಷ ನಮಗೆ ಬರ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಅವಾಗ ಯಾವಾಗಲೂ ಇದೇ ಥರ ಸಮಸ್ಯೆ. ನನಗೆ ಅರ್ಥನೇ ಆಯ್ತಾ ಇಲ್ಲ. ಗ್ರೌಂಡ್ ರಿಯಾಲಿಟಿ ಅರ್ಥ ಮಾಡ್ಕೊಂಡು ಯಾಕೆ ಅವರು ಆದೇಶ. ಮೈಸೂರಿನಲ್ಲೂ ಭುಗಿಲೆದ್ದ ರೈತ ಹೋರಾಟ. ತಲೆ ಮೇಲೆ ಖಾಲಿ ಕೊಡ ಹೊತ್ತು ಆಕ್ರೋಶ. ತಮಿಳುನಾಡಿಗೆ ನೀರು ಬಿಡಬಾರದು ಅಂತ ಆಗ್ರಹಿಸಿ ಮೈಸೂರಿನಲ್ಲಿ ರೈತರು ದಿಢೀರ್ ಪ್ರತಿಭಟನೆ ನಡೆಸಿದ್ರು. ಮಹಾನಗರ ಪಾಲಿಕೆ ಮುಂಭಾಗದಲ್ಲಿ ರೈತರು ರಸ್ತೆಯಲ್ಲಿ ಮಲಗಿ ರಸ್ತೆ ತಡೆ ನಡೆಸಿದ್ರು. ಕಾವೇರಿ ನೀರು ನಿರ್ವಹಣಾ ಸಮಿತಿ ತಮಿಳುನಾಡಿಗೆ ನೀರು ಹರಿಸೋದಕ್ಕೆ ಆದೇಶವನ್ನು ಮಾಡಿರುವಂತಹ ಹಿನ್ನೆಲೆಯಲ್ಲಿ ರೈತರು ಮೈಸೂರಿನಲ್ಲಿ ದಿಢೀರ್ ಪ್ರದರ್ಶನ ಆರಂಭಿಸಿದ್ದಾರೆ. ತಾವೀಗ ಗಮನಿಸ್ತಾ ಇದ್ದೀರಿ, ಮೈಸೂರಿನ ಕಬ್ಬು ಬೆಳೆಗಾರರ ಸಂಘದ ರೈತರು ದಿಢೀರಾದಂತಹ ಪ್ರತಿಭಟನೆಯನ್ನು ಮೈಸೂರು ಮಹಾನಗರ ಪಾಲಿಕೆ ಮುಂದೆ ನಡೆಸ್ತಾ ಇರುವಂತಹದ್ದು. ಮಹಾನಗರ ಪಾಲಿಕೆಯ ಮುಂದೆ ರಸ್ತೆ ತಡೆಯನ್ನು ನಡೆಸಿ ಉರುಳು ಸೇವೆಯನ್ನು ಕೂಡ ರೈತರು ನಡೆಸ್ತಾ ಇದ್ದಾರೆ. ತಾವೀಗ ಗಮನಿಸ್ತಾ ಇರುವಂತಹ ದೃಶ್ಯಾವಳಿಗಳು ಇದು ಮೈಸೂರಿನ ಮಹಾನಗರ ಪಾಲಿಕೆಯ ಮುಂಭಾಗದಲ್ಲಿ ರೈತರು ನಡೆಸ್ತಾ ಇರುವಂತಹ ಪ್ರತಿಭಟನೆಗಳು. ಯಾವುದೇ ಕಾರಣಕ್ಕೂ ಕೂಡ ನೀರನ್ನು ಬಿಡಬಾರ್ದು ಅನ್ನುವಂತಹ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ಈಗ ನಾವು ನೀರು ಬಿಟ್ರೆ ರಕ್ತ ಬೇಕಾದ್ರೂ ಕೊಡ್ತೀವಿ. DK ಶಿವಕುಮಾರ್ ಅವ್ರಿಗೆ ತಲೆ ಕೆಟ್ಟಿದೆ, ಗುಲಾಮರಾಗಿದ್ದಾರೆ. ಕುರ್ಚಿ ಗುದ್ದಾಟದಿಂದ ನೀರು ಬಿಡಕ್ ಕೊಡ್ತಾ ಇದ್ದಾರೆ. ಇವರು ತಮಿಳುನಾಡು ಮುಖ್ಯಮಂತ್ರಿ ಗುಲಾಮ. ಇನ್ನೊಂದೆಡೆ ಮೈಸೂರಿನ ಗನ್ ಹೌಸ್ ವೃತ್ತದ ಬಳಿ ರೈತರು ರಸ್ತೆ ತಡೆ ನಡೆಸಿದರು. ರೈತ ಹೋರಾಟಗಾರ ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ಕಬ್ಬು ಬೆಳೆಗಾರರು ರೈತ ಪ್ರತಿಭಟನೆ ನಡೆಸಿದ್ದು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಹರಿಸದಂತೆ ಆಗ್ರಹಿಸಿದರು. ಮೈಸೂರಲ್ಲಿ ರೈತರ ಪ್ರತಿಭಟನೆಗಳು ತೀವ್ರವಾಗ್ತಾ ಇದ್ದಾವೆ. ಈಗ ಮೈಸೂರು ನಂಜನಗೂಡು ರಸ್ತೆ ಗನ್ ಹೌಸ್ ವೃತ್ತದ ಬಳಿ ರೈತರು ಪ್ರತಿಭಟನೆಯನ್ನು ಆರಂಭಿಸಿದ್ದಾರೆ. ರಸ್ತೆ ತಡೆಯನ್ನು ನಡೆಸಿ ಈಗ ಪ್ರತಿಭಟನಾ ಪಾದಯಾತ್ರೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯು ಕೂಡ ಆರಂಭವಾಗಿದೆ. ಸರ್, ಈಗಾಗಲೇ ಆರ್ಡರ್ ಆಗಿದೆ, ನಾವು ನೀರು ಬಿಡಬೇಕಂತ. ನೀರು ಬಿಡುವ ಸ್ಥಿತಿಯಲ್ಲ ವಿಧಿವ ಅಂತ. ನೀರಿನ ವಾಸ್ತವ ಸಂಗತಿಯನ್ನು ರಾಜ್ಯದ ನೀರಾವರಿ ಮಂತ್ರಿಗಳು ಸಮರ್ಪಕವಾಗಿ ಮಂಡನೆ ಮಾಡಿಲ್ಲ. ನೀರು ನಿರ್ವಹಣಾ ಮಂಡಳಿಯವರು ಅದರಿಂದನೇ ನೀರು ಬಿಡಿ ಅಂತ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸರ್ಕಾರದ ಲೋಪದಿಂದ ರಾಜ್ಯ ಸರ್ಕಾರದ ನೀರಾವರಿ ಸಚಿವರ ಬೇಜವಾಬ್ದಾರಿತನದಿಂದ ಇವತ್ತು ಕಾವೇರಿ ಅಚ್ಚುಕಟ್ಟು ಭಾಗದ ರೈತರ ಮರಣ ಶಾಸನ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ನೀರು ಬಿಡಲಿಕ್ಕೆ ನಾವು ಒಪ್ಪೋದಿಲ್ಲ. ಮತ್ತೆ ನೀರು ಬಿಡಲಿಕ್ಕೆ ಹೊರಟ್ರೆ 2002ರಲ್ಲಿ ಆದಂಥ ಹೋರಾಟ ಮತ್ತೆ ಮರುಕಳಿಸ್ತದೆ ಅನ್ನುವಂಥ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಸರ್ಕಾರ ಬಿಡ್ಲಿಕ್ಕೆ ಹೋದರೆ ಅದರ ಪರಿಣಾಮವನ್ನು ಸರ್ಕಾರ ಎದುರಿಸಬೇಕಾಗ್ತದೆ. ಸರ್, ಇವತ್ತು ಏನಾರ ರಾಜ್ಯ ಸರ್ಕಾರ ನೀರು ಬಿಡೋ ತೀರ್ಮಾನ ಮಾಡಿದ್ರೆ ಉಗ್ರವಾದ ಪ್ರತಿಭಟನೆ ಎದುರಿಸಬೇಕಾಗುತ್ತೆ. ಇವತ್ತು ಹಳ್ಳಿಗಳಲ್ಲಿ ಇರ್ಬೋದು, ಸಿಟಿಗಳಲ್ಲಿ ಇರ್ಬೋದು, ಯುವಕರು ಕೂಡ ಪಡೆ ಎದ್ದೇಳ್ತದೆ. ಇವತ್ತು ನಮ್ಮ ರೈತರಿಗೆ ಕುಡಿಯೋಕ್ಕೂ ನೀರಿಲ್ಲ, ದನಕರಿ ನೀರಿಲ್ಲ. ಇವತ್ತು ವ್ಯವಸ್ಥೆ ಹೆಂಗಾಗದೆ ಅಂದ್ರೆ ಪ್ರಾಣ ಹೋಯ್ತಾ ಇದೆ ರೈತರಿಗೆ. ಇವತ್ತು ಆ ಪರಿಸ್ಥಿತಿಲಿ ಇದೀವಿ. ಇಂಥ ಸಂದರ್ಭದಲ್ಲಿ ಅವ್ರು ನೀರು ಕೇಳ್ತಾರೆ ಅಂತ CW ಅವರು ತೀರ್ಮಾನ ಕೊಟ್ರೆ ಧಿಕ್ಕರಿಸ್ಬಿಟ್ಟು ಬರಬೇಕು. ಯಾರು ನಾನು ಹೇಳೋದು 4 TMC ನೀರು ಕೇಳೋರು 10 TMC ನೀರು ಕೊಳ್ಳಿ ನಮ್ಮಲ್ಲಿ. ಚಾಮರಾಜನಗರದಲ್ಲೂ ರೈತರ ಹೋರಾಟ. CWRC ವಿರುದ್ಧ ಭುಗಿಲೆದ್ದ ಆಕ್ರೋಶ.
ಇತ್ತ ಚಾಮರಾಜನಗರದಲ್ಲೂ ರೈತ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು. ನಗರದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 209ರಲ್ಲಿ ರಸ್ತೆ ತಡೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಬರ ತಾಂಡವ ಆಡ್ತಿದೆ, ಸಿಡಬ್ಲ್ಯೂಆರ್ಸಿ ಶಿಫಾರಸು ಅವೈಜ್ಞಾನಿಕವಾಗಿದೆ ಅಂತ ಆಗ್ರಹಿಸಿದ್ರು. ತಮಿಳುನಾಡಿಗೆ 4 TMC ನೀರು ಬಿಡುವಂತೆ ಈಗಾಗಲೇ ಸಿಡಬ್ಲ್ಯೂಆರ್ಸಿ ಒಂದು ಆದೇಶವನ್ನು ಮಾಡಿದೆ. ಈ ಶಿಫಾರಸಿನ ಹಿನ್ನೆಲೆಯಲ್ಲಿ ಗಡಿ ಜಿಲ್ಲೆ ಚಾಮರಾಜನಗರದಲ್ಲೂ ಕೂಡ ಕನ್ನಡ ಪರ ಹೋರಾಟಗಾರರು ಆಕ್ರೋಶವನ್ನು ಹೊರಹಾಕ್ತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಈಗ ದೃಶ್ಯಗಳು ಕೂಡ ಗಮನಿಸಬಹುದು. ಇದೀಗ ಕನ್ನಡ ಪರ ಹೋರಾಟಗಾರರು ಕಾಲಿಗೆ ಬಿಂದಿಗೆಯನ್ನು ಹಿಡಿದೋದ್ರ ಮೂಲಕವಾಗಿ ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಸಿಡಬ್ಲ್ಯೂಆರ್ಸಿ ಆದೇಶ ಸರಿ ಇಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಆಕ್ರೋಶ ಕೂಡ ಹೊರಹಾಕ್ತಾ ಇರ್ತಕ್ಕಂಥ ನಾವು ಕಾಣಬಹುದು. ಈಗಾಗಲೇ ಈ ಚಾಮರಾಜನಗರದ ಭುವನೇಶ್ವರ ವೃತ್ತ ಏನಿದೆ, ಭುವನೇಶ್ವರ ವೃತ್ತದಲ್ಲಿ ಒಂದು ಪ್ರತಿಭಟನೆಯನ್ನು ನಡೆಸೋದ್ರ ಮೂಲಕವಾಗಿ ಈಗಾಗಲೇ ಟ್ರಾಫಿಕ್ ಜಾಮ್ ಕೂಡ ಸಂಭವಿಸಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಒಂದು ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆಯೋದ್ರ ಮೂಲಕವಾಗಿ ರೈತ ಪರ ಹೋರಾಟಗಾರರು ತಮ್ಮದೇ ಆದಂತಹ ಒಂದು ಆಕ್ರೋಶಗಳನ್ನು ಕೂಡ ಹೊರಹಾಕ್ತಾ ಇರ್ತಕ್ಕಂಥದ್ದು. ಒಟ್ನಲ್ಲಿ ತಮಿಳುನಾಡಿಗೆ ನೀರು ಹರಿಸುವ ಸಿಡಬ್ಲ್ಯೂಆರ್ಸಿ ಆದೇಶ ರೈತರನ್ನ ರೊಚ್ಚಿಗೆಬ್ಬಿಸಿದೆ. ಕಾವೇರಿ ಕಿಚ್ಚು ರಾಜ್ಯಕ್ಕೆ ವ್ಯಾಪಿಸುವ ಮುನ್ನ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.